ಅವು ಸ್ವತಂತ್ರವಾಗಿ ಆಹಾರ ಹುಡ್ಕೊಂಡು ಬಂದಿದ್ದಾವೆ. ಏನು ಈ ಸೃಷ್ಟಿ ಆದಾಗ್ಲಿಂದನೂ ಯಾರು ಅದಕ್ಕೆ ಆಹಾರ ಹಾಕಿಲ್ಲ, ಪ್ರಾಣಿಗಳಿಗಾಗಲಿ ಯಾವುದಕ್ಕಾದ್ರೂ ಆಗಲಿ. ಅವು ಆಹಾರ ಅದೇ ಹುಡ್ಕೊಂಡು ಹೋಗ್ತವೆ. ಸೊ ಆಹಾರ ಇಲ್ಲಿ ಕಾಳು ಹಾಕೋದು ನಿಲ್ಸಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅವರು. ಮಗನೇ, ನೀನು ಅರಮನೆಯನ್ನು ಕೊಡ್ತಿದ್ದೀಯೇನೋ ಅದನ್ನು. ನಾನು ನನ್ನ ಖುಷಿ, ನಿಮ್ಮ ಮನೆಯಲ್ಲಿ ಬೆಕ್ಕು ಸಾಕ್ತೀನಿ, ನೀನು ಗಿಣಿ ಸಾಕ್ತಿ, ಹೌದು ತಾನೆ? ಯಾರೇ ಹಾಕ್ಕೊಳ್ಳಿ, ಆ ಗಿಣಿಗೆ ನೀವು ಕಾಳು ಹಾಕ್ತೀರಿ ಪಂಜರದೊಳಗೆ. ಅರಮನೆ ಒಳಗೆ ಅರಮನೆಯಲ್ಲಿ ನಾವು ರೂಮಲ್ಲೇ ಓಡಾಡುತ್ತೆ ಗಿಣಿ, ಬಿಟ್ಟರೆ ಆಚೆನೇ ಓಡುತ್ತದು, ತಿನ್ನುತ್ತೆ. ಪ್ರೀತಿಯಿಂದ ನಾವು ಹಾಕೋದು. ಜನ ನಿನ್ನನ್ನು ಎಂ ಪಿಯಾಗಿ ಎಲೆಕ್ಟ್ ಮಾಡಿದ್ರು, ಎಲೆಕ್ಟ್ ಮಾಡದೆ ಹೋದವು ನೀನು ಊಟ ಮಾಡ್ತಿದ್ದೆ ತಾನೆ ಮನೇಲಿ, ಇನ್ನೆಲ್ಲರೂ ದುಡಿತಾ ಇದ್ದೆ ತಾನೆ. ಇನ್ನೇನು ದುಡಿತಿರಲಿಲ್ಲ, ಅರಮನೇಲಿ ಇರ್ತಿದ್ದೆ. ನೀನು ಖರ್ಚು ಹೋಗಿಯಲ್ಲ ನಿಮ್ಗಳು, ಅಂಡರ್ವೇರ್ ಹೋಗಿದ್ದೀರಾ? ಕೂಲಿ ಕೆಲಸಕ್ಕಿದ್ದಾರೆ ಅರಮನೆ, ಡೆಸಿಗ್ನೇಷನ್ ಪ್ಯಾಲೇಸ್ ಕಾಂಪೌಂಡು, ತಾವಿಂಥವನು. ಸರಳತೆನ ಜಯಚಾಮರಾಜ ನಾಲ್ವಡಿಯವ್ರನ್ನ ಕಲಿಬೇಕು, ಇಂಥವ್ರಲ್ಲ. ಇವ್ರ ಅಜ್ಜಿನೂ ಅಷ್ಟೇ ಸರಳ, ಗಾಯತ್ರಿ ತುಂಬ ಸರಳವಾದ ಹೆಣ್ಣು. ಆಯಿತು, ನೀವೇ ಹೇಳ್ರಿ, ಅವ್ರಿಗೆ ದಿಮಾಕಿಲ್ವಾ? ಬಿಟ್ಟು ಯಾಕಾಗ್ತೀರಿ? ಆ ಥರ ಹೇಳ್ತಾರೆ ಯಾರಾದರೂ? ಝೂ ಯಾತಿಗೆ ಕಟ್ಟಿದ್ರು ಮಹಾರಾಜರು? ಚಾಮರಾಜನ ಒಡೆಯರ್ ಕಟ್ಟಿದ್ದು. ಇವ್ರ ತಂದೆ, ತಾತ, ಮುತ್ತಾತ ಕಟ್ಟಿದ್ದು. ಸಿಂಹ ಚಿರತೆಗಳು ಕಾಡಲ್ಲಿ ಅವು ಅವೇ ಬಡಿಕೊತಿರ್ಲಿಲ್ವಾ? ಕೋತಿಗಳು ಅಲ್ಲೇ ಮರ ಹಾರಿಕೊಂಡು ಹಂಟು ಕಿತ್ಕೊಂಡು ತಿಂತಿರ್ಲಿಲ್ವಾ? ಅಲ್ಲೇ ಕಿಟ್ಟರವರು. ಜನರ ಮನರಂಜನೆಯೂ ಆಗಬೇಕು, ಮಕ್ಕಳ ಖುಷಿನೂ ಆಗಬೇಕು, ಪ್ರಾಣಿಗಳು ಉಳಿಬೇಕು. ನೀನು ಎಂ ಪಿ ಆಗಿ ಆಯ್ಕೆ ಮಾಡೋದು ತಪ್ಪು. ಇಲ್ಲದೆ ನೀನು ದುಡ್ಕೊಂಡು ತಿಂತಾ ಇದ್ದೆ, ಹೌದು ತಾನೆ? ದುಡಿತಿರಲಿಲ್ಲ, ಅರಮನೆಲೇ ಇರ್ತಿದ್ದೆ, ಅರಮನೆ ಹಣದ ಅನ್ನ ತಿಂತಿದ್ರಿ. ಪ್ರೀತಿ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಮೋದಿಯವ್ರು ಹೇಳಿದ್ದೇ ಪ್ರೀತಿಯ ಡೆಫಿನೇಷನ್ ಅಲ್ಲ, ಇನ್ನೊಬ್ಬ ಸಿದ್ದರಾಮಯ್ಯನೋ ಇನ್ನೊಬ್ಬನೋ ಹೇಳಿದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಡೆಫಿನೇಷನ್ನು ಒಂದೊಂದಿರುತ್ತೆ. ಮಗು ನೋಡಿದಾಗ ಗೊತ್ತಾಗುತ್ತೆ. ಆಯ್ತಪ್ಪ, ಆತನ ಗಂಡೋ ಹೆಣ್ಣೋ ಮಗು ಇರೋದು ನಂಗೆ ಗೊತ್ತಿಲ್ಲ. ಹೆಣ್ಣ ಗಂಡು ಈಗ ಇರ್ಬೋದು, ಒಂದು 6-7 ವರ್ಷ ಇರ್ಬೋದು ಅಂತ ಕಾಣುತ್ತೆ. ಆ ಮಗುನ ಕರ್ಕೊಂಡು ನಾನು ಅವನ್ನ ರಿಕ್ವೆಸ್ಟ್ ಮಾಡ್ತೀನಿ, ಬೆಳಿಗ್ಗೆ 8 ಗಂಟೆಗೆ ಬಾ, ಅಲ್ಲಿ 1 ಗಂಟೆ ನಿಂತಿರೋ. ನೀನು ಪೋಸ್ ಮಾಡಿಕೊಂಡು ಯದುವೀರನ ಗತ್ತಿಂದ ಬರಬೇಡ. ಈ ಕಡೆಯಿಂದ ಸಾಮಾನ್ಯವಾದ ಮನುಷ್ಯನಿಗೆ ಬಾ, ಸರ್ಕಲ್ ಬಳಸ್ಕೊಂಬ. ಅಲ್ಲಿ ಪುಟಾಣಿ ಮಕ್ಕಳುಗಳು ಹೆಂಗೆ ಕುಣಿತಾ ಇರ್ತವೆ ನೋಡು, ಪಾರಿವಾಳಕ್ಕೆ ಮಧ್ಯ. ನಿನ್ನ ಮಗು ನೀನು ಕೈ ಬಿಡಿಸ್ಕೊಂಡಲ್ಲ ಕುಡಿದೇ ಹೋದ್ರು ಕೇಳು. ಅದು ಸ್ವಚ್ಛಂದತೆ ಇರುತ್ತೆ, ಉಲ್ಲಾಸ ಹಾಗೆ ಬರುತ್ತೆ. ಬೇಡಿಯಾಗಿ ಕಟ್ಬಿಟ್ಟು ಇದೇ ಡೆಫಿನೇಷನ್ನು, ಇದೇ ಪ್ರೀತಿ, ಇದೇ ಮಮತೆ. ಹಕ್ಕಿಗಳು ಹಾರ್ತವಪ್ಪ. ನೀನು ದತ್ತು ತಗೊಂಡ್ರೆ ಇನ್ನೆಲ್ಲೋ ಇರ್ತಿದ್ದೆ, ನೀನು ನಿನ್ನ ಜೀವನ ನೀನು ಮಾಡ್ತಿದ್ದೆ. ಅರಮನೆ ಒಳಗೆ ಇರ್ತಿದ್ದಾಗ ಯಾವಾಗಲೂ ಬಂದು ಹೋಗ್ಬೋದಾಗಿತ್ತು ಸಂಬಂಧ ಇದ್ದರಿಂದ. ಅರಮನೆ ಒಳಗೆ ಬಂದಾಗ ಆ ಇಬ್ಬರು ಆದರ್ಶ ರಾಜರ ಮಾದರಿ ನಿನ್ನ ಎದುರಿಗಿದೆ, ಅದನ್ನು ಫಾಲೋ ಮಾಡಬೇಕು. ಶ್ರೀಕಂಠ ದತ್ತನ ಅಷ್ಟೇ ಲಿಬ್ರಲ್ ಆಗಿದ್ದದ್ದು. ಕಾಲೇಜಲ್ಲಿ ಓದಿದಾಗ ಆತ ಮಹಾರಾಜನ ಮಗ ಅಂತಲೇ ಗೊತ್ತಾಯ್ತಿರಲಿಲ್ಲ. ಹಿಂದೆ ಒಬ್ಬ ಸೆಕ್ರೆಟರಿ ನಿಂತಿರೋನು, ಆದದಿಂದಾಗ ಅನ್ಬೇಕಾಯ್ತು ಹೊರತು ಆತ ಫ್ರೀಯಾಗಿ ಮಹಾರಾಜ್ ಕಾರಿಡಾರಿಂದ ಕೆಳಗೆ ದುಬ್ಕೋನ್ ಮನುಷ್ಯ.
ಕಾರಿಡಾರಲ್ಲಿ ಕಾಲು ಕೆಳಗೆ ಹಾಕ್ಕೊಂಡು ಕೂತ್ಕೊಂಡು ಮಾತಾಡೋನು. ಕ್ಯಾಂಟೀನ್ಲಿ ಕಾರಿಡಾರ್ಗೆ ಮೆಟ್ರ ಮೇಲೆ ಹತ್ತೋಗ್ಬೇಕು, ಮೆಟ್ರ ಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋನು ಶ್ರೀಕಂಠ ಅಂತ. ನಾನು ಅಲ್ಲೇ ಗಂಗೋತ್ರಿಲಿದ್ದೆ, ನಾನು ಪ್ರೊಫೆಸರ್ ಆಗಿ. ನಮ್ಮ ಮೇಷ್ಟ್ರುಗಳನ್ನ ಹೇಳೋರು, ಇದೇನು ಸರ್ ಹೇಳಿ ಅಪ್ಪ, ಮೆಟ್ರ ಮೇಲೆ ಕೂತ್ಕೋದು, ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಒಂದು ವಿಂಗು ಬರೀ ಮೇಷ್ಟ್ರುಗಳಿಗಿದ್ದದ್ದು, ಕುರ್ಚಿ ಇವೆಲ್ಲ. ಆದ್ರೆ ಇವನು ಮಹಾರಾಜನ ಮಗ, ಪೊಲಿಟಿಕಲ್ ಸೈನ್ಸ್ ಬಂದದ್ದು. ಕೂತ್ಕೊಳ್ಳಿ ಹೇಳಿ ಅಪ್ಪ, ನಾವು ಹೇಳಲ್ಲ. ಮೆಟ್ರ ಮೇಲೆ ಕಾರಿಡಾರ್ ಮೆಟ್ರ ಮೇಲೆ ಕೂತ್ಕೋಬೇಕಾ ಹೇಳಿದ್ರೆ ಅದಕ್ಕೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಇಚ್ಛೆ. ಇಲ್ಲಿ ನಿನ್ನ ಸೋಕಾಳ್ ಮಹಾರಾಜತ್ವ ಅನ್ನೋದು ಇವತ್ತಿಲ್ಲ. ಆದರೂ ನೀನು ಇದೇ ಅಂತ ಅಂದ್ಕೊಂಡಿದ್ದೀಯಲ್ಲ, ಇದೇ ಅಂತ ಅಂದ್ಕೊಂಡಿದ್ದಕ್ಕೆ ಸಿಂಹಾಸನದಲ್ಲಿ ಕೂರೋದು. ನಾನು ಆಗ ಹೇಳ್ತಾ ಇದ್ದೆ, ಇಂದಿರಾ ಗಾಂಧಿಯವರು ಅಬಾಲಿಷ್ ಮಾಡಿದ್ಮೇಲೆ 70 ಜುಲೈ ಆಗಸ್ಟ್ಗೆ ಮಹಾರಾಜರು ಜಯಚಾಮರಾಜರು ಸಿಂಹಾಸನದಲ್ಲಿ ಕೂರೋಲ್ಲ, ನೋ ಮೋರ್ ಎ ಕಿಂಗ್, ಕಾಮನ್ ಸಿಟಿಸನ್ ಅಂದರು. ನಾವು ಅಗ್ರದಲ್ಲಿ ನಮ್ಮ ತಂಡ, ನಾಗಲಿಂಗ ಸ್ವಾಮಿ ನಾವೆಲ್ಲ, ಅದೇ ಆ ಇಶ್ಯೂ ಬೇರೆ ಅಂದ್ಬಿಡಿ. ಅದೇ ಸರ್, ಈ ಒಟ್ಟಾರೆ ಅಲ್ಲಿ ಅವರು ಆದ ಸಿಂಹಾಸನ ಅರಮನೆಯಲ್ಲಿದೆ. ಸಿಂಹಾಸನ ಅನ್ನೋ ಒಂದು ವಸ್ತು ಇರೋದ್ರಿಂದ ನವರಾತ್ರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆಚರಿಸಬೇಕಾದ ಕೆಲವು ಏನು ವಿಧಿವಿಧಾನಗಳಿವೆ, ಸಾಂಸ್ಕೃತಿಕ ವಿಧಿವಿಧಾನಗಳು. ಅದೊಂದು ಪಾರಂಪರಿಕ. ಅದು ಜಯಚಾಮರಾಜ ಒಡೆಯರು ಏನು ಮಾಡಿದ್ರು, ಮಾಮೂಲು ಕಂಕಣ ಕಟ್ಕೊಂಡ್ರು, ಏನೇನು ಪೂಜೆ ಮಾಡಬೇಕಾದ್ರೆ ಮಾಡಿದ್ರು, ನವಗ್ರಹಗಳ ಪೂಜೆ ಮಾಡಿದ್ರು, ಸಿಂಹಾಸನ ಪ್ರದಕ್ಷಿಣೆ ಬಂದರು.